ಕಳೆದ ವರ್ಷ ಬೆಳೆ ವಿಮೆ ಮಾಡಿಸಿದ ಜಿಲ್ಲೆಯ ರೈತರಿಗೆ 82.71 ಕೋಟಿ ರೂಪಾಯಿ ವಿಮೆ ಪರಿಹಾರದ ಹಣ ಬಿಡುಗಡೆಯಾಗಿದ್ದು, ಈ ವರ್ಷವೂ ನಮ್ಮ ಜಿಲ್ಲೆಯ ಎಲ್ಲ ರೈತ ಬಾಂಧವರು ತಮ್ಮ ಬೆಳೆಯನ್ನ ವಿಮಾ ವ್ಯಾಪ್ತಿಗೆ ಒಳಪಡಿಸಿಕೊಳ್ಳಬೇಕೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರೈತರಿಗೆ ಸಲಹೆ ನೀಡಿದರು. ಕುಮಟಾ ಪಟ್ಟಣದ ಹವ್ಯಕ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕರಾವಳಿ ತಾಲೂಕುಗಳ ಸಹಕಾರ ಸಂಘಗಳು ಹಾಗೂ ರೈತ ಬಾಂಧವರಿಂದ ಮಂಗಳವಾರ ಆಯೋಜಿಸಿದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಕರಾವಳಿ ಭಾಗದಲ್ಲಂತೂ ಕೃಷಿಕರು ಕಾಡು ಪ್ರಾಣಿಗಳ ಉಪಟಳದಿಂದ, ಹವಾಮಾನ ವೈಪರೀತ್ಯದಿಂದ ಕಂಗಾಲಾಗಿದ್ದಾರೆ. ವಿಮಾ ಕಂಪನಿಗಳು ವಿಮೆ ನೀಡುವುದು ಆಯಾ ಭಾಗದಲ್ಲಿ ಮಳೆ ಮತ್ತು ಹವಾಮಾನವನ್ನ ಆಧರಿಸಿದೆ. ಆದರೆ ದುರಂತವೆಂದ್ರೆ ಕಳೆದೆರಡು ವರ್ಷಗಳಿಂದ ರಾಜ್ಯದಲ್ಲಿನ 150ಕ್ಕೂ ಹೆಚ್ಚು ಮಳೆ ಮಾಪನ ಯಂತ್ರಗಳು ದುಸ್ಥಿತಿಯಲ್ಲಿದ್ದು ರೈತರ ಬದುಕು ತೂಗುಯಾಲೆಯಲ್ಲಿದೆ ಎಂದು ಹೇಳಿದರು. ರೈತರೆಲ್ಲರೂ ಒಟ್ಟಾಗಿದ್ರೆ ಕೃಷಿಯ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸಬಹುದು ಎಂದರು. ಈ ಪ್ರೀಮಿಯಂ ಅನ್ನ ತುಂಬಲೇಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ ನಿಮಗೆ. ಯಾಕೆಂದ್ರೆ ಮಳೆಗಾಲದ ರೀತಿಗಳನ್ನ ನೋಡ್ತಿದೀವಿ ನಾವು, ಏನಾಗ್ತಾ ಇದೆ ಅಂತ. ಹಾಗಾಗಿ ರೈತರು ಯಾವ ಸವಾಲನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ನಮ್ಮ ಕಣ್ಮುಂದೆ ಚಿತ್ರಣ ಇದೆ. ಆ ಹಿನ್ನೆಲೆಯಲ್ಲಿ ನಮಗೊಂದು ಆಧಾರ ಆಗೋದಕ್ಕೆ ನಮಗೆ ಬೆಳೆ ವಿಮೆಯನ್ನ ಕಂತನ್ನ ನಾವು ತುಂಬಬೇಕು. ಈ ವರ್ಷವೂ ಬೆಳೆ ಸಾಲ ಈಗ ಕೊಡ್ತಿದ್ದಾರೆ. ಹಾಗಾಗಿ ಈಗ ಬೆಳೆ ವಿಮೆಯನ್ನ ತುಂಬೋದು ಬೇಡ ಅಂತ ಅಲ್ಲಿ ಯಾಕೆ ತುಂಬಬೇಕು, ನಮ್ಗೆ ಬರೋದಿಲ್ಲ, ಅದೆಲ್ಲ ಇಲ್ಲ, ತುಂಬಬೇಕು. ಸರ್ಕಾರದ ಯೋಜನೆ ಲಾಭ ನಮ್ಗೆ ಸಿಗ್ತದೆ, ಹಾಗಾಗಿ ತುಂಬಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸುಮಾರು 83,000 ಸರ್ವೆ ನಂಬರ್ಗೆ ಸುಮಾರು 40,000 ರೈತರಿಗೆ ಅಂದಾಜಿತ್ತು. ಸರ್ವೆ ನಂಬರ್ ಪಕ್ಕ ರೈತರು ಎಷ್ಟಾಗ್ತಾರೆ ಬೆಳೆ ವಿಮೆ ಬಂತು, ಅದಕ್ಕೆ ಅಭಿನಂದನೆಗಳು ನಿಮಗೆ. ಅದ್ರ ಮುಂದಿನ ವರ್ಷದ್ದು ಕೊಡಿಸ್ಬೇಕು ಅಂತ ಅದನ್ನಲ್ಲಿ ಹೇಳಿದರು. ಹಾಗಾಗಿ ಈ ಸನ್ಮಾನಗಳು ಸಹಜವಾಗಿ ಮಾಡಿರೋದಕ್ಕೆ ಸಂತೋಷ ಪಡೋದ್ರ ಜೊತೆಯಲ್ಲಿ ಮುಂದಿನ ಜವಾಬ್ದಾರಿಯನ್ನು ಅಷ್ಟೇ ನಾವು ಸ್ವೀಕರಿಸಬೇಕಾದಂತಹ ಕ್ಷಣ ಇದೆ. ನಿಮ್ಮ ಈ ಒಂದು ಅಭಿಮಾನಕ್ಕೆ ನಾನು ಮತ್ತೆ ಅಭಿನಂದಿಸ್ತೇನೆ. ನಮ್ಮ ಕರಾವಳಿ ತಾಲೂಕುಗಳ ಸಹಕಾರಿ ಸಂಘಗಳು, ರೈತ ಬಾಂಧವರು ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಶ್ರೀಯುತ ಕೊಡಿಗೆಯವರನ್ನ ಕರೆದಿರೋದು ಸಂತೋಷ ಆಯಿತು ನಮಗೆ. ಅಡಿಕೆ ಬೆಳೆಗಾರರಿಗೆ ಯಾರಾದರೂ ನಮಗೆ ರಕ್ಷಕರು ಇದ್ದೇ ಇದ್ದಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಇದ್ದಿದ್ದಿದ್ರೆ ಅದು ಕ್ಯಾಂಪ್ಕೋ ಸಂಸ್ಥೆ ಕಾರಣ. 52 ವರ್ಷ ಆಯ್ತು ಈಗ. ಹಾಗಾಗಿ ನಾವು ವಾರಣಾಸಿ ಅವರನ್ನ, ಸುಬ್ರಹ್ಮಣ್ಯರನ್ನ ನೆನೆಸ್ಕೊಳ್ಬೇಕು, ಆ ಹಿರಿಯರನ್ನು. ಅಂತ ಹಿರಿಯರ ಎಷ್ಟೋ ಜನರ ಶ್ರಮದ ಫಲವಾಗಿ ನಮ್ಮ ಬೆನ್ನೆಲುವಾಗಿ ಇವತ್ತು ಕ್ಯಾಂಪ್ಕೋ ನಿಂತಿದೆ. ಅವರು ಕರೆದಿರೋದು ಬಹಳ ಸಂತೋಷ ಆಯಿತು. ಕ್ಯಾಂಪ್ಕೋದ ವಿಷಯದಲ್ಲಿ ನಾನು ಇನ್ನೇನು ಹೆಚ್ಚು ಹೇಳಬೇಕಾಗಿಲ್ಲ, ನಮ್ಮೆಲ್ಲರಿಗೆ ಗೊತ್ತಿದೆ. ಅಡಿಕೆ ಬೆಳೆಗಾರರ ಅನೇಕ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಕ್ಯಾಂಪ್ಕೋ ಸಂಸ್ಥೆ ಬಹಳ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದೆ. ಶಾಸಕ ದಿನಕರ್ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಜನತೆಯ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಅವರು ಕೂಡ ಕೃಷಿ ಕುಟುಂಬದಿಂದ ಬಂದವರಾಗಿದ್ದರಿಂದ ಕೃಷಿಕರ ಕಷ್ಟ ಸುಖ ಅವರಿಗೆ ಚೆನ್ನಾಗಿ ಗೊತ್ತಿದೆ. ವಿಮಾ ಪರಿಹಾರ ದೊರಕಿಸಿಕೊಡುವಲ್ಲಿ ಅವರು ವಿಶೇಷ ಪಾತ್ರ ವಹಿಸಿದ್ದಾರೆ. ಅವರಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಎಲ್ಲರಿಗೂ ಪರಿಹಾರ ಕೊಡುವಂತ ಕೆಲಸ ನಾವು ಮಾಡಿದ್ದೇವೆ. ಕಾಗೇರಿ ಸರ್ ನನಗೆ ಪ್ರತಿ ಸಾರಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅವರಿಗೆ ಪೇಮೆಂಟ್ ಅನ್ನ ಬಹುಶಃ ಜಾಲಿ ಸತ್ಯ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಮೂಲ ಗೇಣಿದಾರರು ಅಥವಾ ಮೂಲ ಜಾಗ ಯಾರು ಆರ್ಟಿಸಿ ಇದೆ ಅವರು ಬಾಂಬೆಯಲ್ಲಿದ್ದಾರೆ ಅಥವಾ ಅಹಮದಾಬಾದ್ನಲ್ಲಿದ್ದಾರೆ ಮತ್ತು ಅಮೆರಿಕಾದಲ್ಲಿದ್ದಾರೆ. ಹೀಗಾಗಿ ಅವರು ಡೆತ್ ಆದಂತವರು ಇದ್ದಾರೆ. ಅವರಿಗೆ ಹಣ ಜಮಾ ಮಾಡ್ಲಿಕ್ಕೆ ಆಗದೆ ಕೆಲವಷ್ಟು ಸಮಸ್ಯೆಗಳಾದ್ರಿಂದ ಅದು ನಿಂತಿದೆ. ಬಿಟ್ರೆ ಅದನ್ನು ಸಹ ಪರಿಹಾರ ಮಾಡಿಕೊಡುವಂತ ಕೆಲಸ ಮಾನ್ಯ ಕಾಗೇರಿ ಸರ್ ಅವರು ನನಗೆ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿದ್ದಾರೆ. ನಾನು ಅವ್ರ ಜೊತೆ ಸಂಪರ್ಕ ಮಾಡಿ ರಸ್ತೆ 1 ವರ್ಷದ ಒಳಗಡೆ ನಾನು ಮತ್ತು ನಮ್ಮ MP ಅವರು ಆ ಕೆಲಸನೂ ಮಾಡಿಕೊಡ್ತೇವೆ. ಆವಾಗ ನೀವು ಮತ್ತೊಮ್ಮೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಸನ್ಮಾನ ಮಾಡುವಂತ ಕೆಲಸ ನಾವು ಮಾಡಬೇಕಾಗ್ತದೆ. ಕೇವಲ ಅಡಿಕೆ ಬೆಳೆಗಾರರಿಗೆ ಅಷ್ಟೇ ಅಲ್ಲ, ತಾನು ಪ್ರತಿ ಒಬ್ಬರ ಸಮಸ್ಯೆಯನ್ನ ಆಲಿಸಿ ಅವ್ರಿಗೆ ಕೆಲಸ ಮಾಡಿಕೊಡುವಂಥದ್ದನ್ನ ಅವ್ರ ಹತ್ರ ಅವರು ಕಲ್ತಿದ್ದಾರೆ, ಕರಗತ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ. ಹೀಗಾಗಿ ಮುಂದಿನ ದಿವಸದಲ್ಲಿ ನಾವು ಮತ್ತು ಅವರಿಗೆ ನಮ್ಮ ಕ್ಷೇತ್ರದ ಕೆಲಸವನ್ನ ಮಾಡಿಕೊಟ್ಟ ನಂತರ ಅವರಿಗೆ ಇನ್ನೂ ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನ, ಅಭಿನಂದನಾ ಕಾರ್ಯಕ್ರಮವನ್ನ ಮಾಡೋಣ ಎನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ಏನು ಸಂಘಟನೆಯನ್ನ ಮಾಡಿ ಈ ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ್ರಿ, ನಿಮಗೆ ನಾನು ಮತ್ತೊಮ್ಮೆ
ಮತ್ತೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಮಾಡಿಕೊಟ್ಟಿದ್ದಕ್ಕೆ, ಅದು ಕುಮಟಾದಲ್ಲೇ ನೀವು ಮಾಡಿದ್ದಕ್ಕೆ ನಿಮಗೆ ನಾನು ಎಲ್ಲ ಸಂಘಟಕರಿಗೆ ನನ್ನ ವೈಯಕ್ತಿಕವಾದಂಥ ಒಂದು ಅಭಿನಂದನೆಗಳನ್ನು ಹೇಳಿ ನಾನು ಮಾತನಾಡಿಸಿದ್ರೆ ನಮಸ್ಕಾರ. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ, ವಿಮಾ ಕಂಪನಿಯವರು ತಾಂತ್ರಿಕವಾದ ಕಾರಣಗಳನ್ನ ನೀಡಿ ರೈತರಿಗೆ ವಿಮೆ ಪರಿಹಾರ ನೀಡದೆ ಸತಾಯಿಸುತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಸಂಸದರು ಮಧ್ಯಪ್ರವೇಶಿಸಿ ರೈತರಿಗೆ ವಿಮೆ ದೊರಕುವಂತೆ ಮಾಡಿ ಅವರ ಕಷ್ಟದಲ್ಲಿ ಧೈರ್ಯ ತುಂಬಿದ್ದಾರೆ ಎಂದರು. ಯಾಕೆಂದ್ರೆ ಕಾಡು ಪ್ರಾಣಿಗಳಿಂದ ಇರಬಹುದು, ಬೇರೆ ಬೇರೆ ರೀತಿಯಿಂದ ನಷ್ಟಗಳು ಅನುಭವಿಸ್ತಾ ಇದ್ದಾವೆ. ಹಾಗಾಗಿ ವಿಮೆ ದೊರಕುವಂತದ್ದು ಬಹಳ ಮುಖ್ಯವಾದಂಥದ್ದು. ಯಾಕೆಂದ್ರೆ ವಿಮೆ ಸೌಲಭ್ಯ ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ 24% ವಿಮೆ ತುಂಬುತ್ತವೆ. ಸರ್ಕಾರ 19.5%, ಕೃಷಿಕರು 5% ವಿಮೆ ಹಣವನ್ನು ತುಂಬುತ್ತಾರೆ. 52,000 ವಿಮೆ ಮೌಲ್ಯವನ್ನು ನಿರ್ಧರಿಸಲಾಗ್ತದೆ ಎಕರೆಗೆ. ಇಂಥ ಸಂದರ್ಭದಲ್ಲಿ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ವಿಮೆಯನ್ನು ಮುಂದಕ್ಕೆ ಯಾವುದೇ ಸರಿಯಾದ ವಿಮೆಯನ್ನು ನೀಡದೆ ನಮಗೆ ತೊಂದರೆಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಸಂಸದರು ವಿಶೇಷವಾದಂಥ ಶ್ರಮವನ್ನು ವಹಿಸಿ ಡೆಲ್ಲಿಗೆ ತೆರಳಿ ಕೇಂದ್ರ ಸರ್ಕಾರದ ಜೊತೆ ವಿಮಾ ಕಂಪನಿ ಜೊತೆ ಮಾತನಾಡಿ 82 ಕೋಟಿ ರೂಪಾಯಿ ವಿಮೆಯನ್ನ ಈ ಜಿಲ್ಲೆಗೆ ತಲುಪಿಸಿಕೊಟ್ಟಂತದ್ದಿದೆಯಲ್ಲ, ಅದು ಬಹಳ ದೊಡ್ಡ ಸಾಹಸ, ರೈತರ ಪರವಾಗಿ ನಿಂತ ಅತ್ಯಂತ ಅದ್ಭುತವಾದಂತ ಕೆಲಸ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಹಾಗಾಗಿ ನಾವು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಮಾತನಾಡಿದ್ರು. ಅಧ್ಯಕ್ಷತೆ ವಹಿಸಿದ್ದ ಕ್ಯಾಂಪ್ಕೋ ಮಂಗಳೂರು ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗಿ ಮಾತನಾಡಿ, ಈಗಾಗಲೇ ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ ಎಂಬುದು ಹಲವು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಹೀಗಾಗಿ ಅಡಿಕೆ ಬೆಳೆಗಾರರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳಂಕಿ, ಚಿಕ್ಕನಕೋಡ ವಿಎಸ್ಎಸ್ ಸಂಘದ ಅಧ್ಯಕ್ಷ ಆರ್ಪಿ ನಾಯ್ಕ್, ಹಿರಿಯ ಸಹಕಾರಿ ವಿವೇಕ್ ಎಂ, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ, ಜಿಐ ಹೆಗಡೆ ಕುಮಟಾ ಇದ್ದರು. ಕರಾವಳಿ ಭಾಗದ ಸಹಕಾರಿ ಸಂಘಗಳ ನಿರ್ದೇಶಕರುಗಳು, ವಿಎಸ್ಎಸ್ ಸಂಸ್ಥೆಗಳ ಅಧ್ಯಕ್ಷರು, ಸದಸ್ಯರು, ಜಿಲ್ಲೆಯ ರೈತ ಬಾಂಧವರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸಂಸದರನ್ನ ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು. ಜಿಲ್ಲೆಯ ಅನೇಕ ವಿಎಸ್ಎಸ್ ಸಂಘಗಳ ಪರವಾಗಿ ಸಂಸದರನ್ನ ಅಭಿನಂದಿಸಲಾಯಿತು. ಅಡಿಕೆಯ ಶೃಂಗಾರ ನೀಡಿದ್ದು ವಿಶೇಷವಾಗಿತ್ತು. ಅಡಿಕೆ ಮಾರಾಟ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಹೆಗಡೆ ಕೂಜಳ್ಳಿ ಮತ್ತು ಹಿರಿಯ ಸಹಕಾರಿ ಪಿಎಸ್ ಭಟ್ ಉಪ್ಪೋಣಿ ಸಂಸದರನ್ನ ಅರ್ಥಪೂರ್ಣವಾಗಿ ಅಭಿನಂದಿಸಿದ್ರು. ವಿಎನ್ ಭಟ್ ಅಳ್ಳಂಕಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು. ವಿಎಸ್ ಹೆಗಡೆ ಭದ್ರನ್ ವಂದಿಸಿದ್ರು. ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲ್ಮನೆ ಅರ್ಥಪೂರ್ಣವಾಗಿ ನಿರೂಪಿಸಿದ್ರು. ಒದಗಿಸಿಕೊಟ್ರೆ ನಮ್ಮಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಸರ್. ಈಗಾಗಲೇ ಅದನ್ನ ಒಂದು ಫೌಂಡೇಶನ್ ಹಾಕಿದ್ರೆ ಮತ್ತೊಂದು 5 ವರ್ಷದ 6 ವರ್ಷದ ಮಟ್ಟಿಗೆ ಆ ಆಸ್ಪತ್ರೆ ಆದರೂ ಸಹಿತ ಒಂದು ಕಾಣಲಿಕ್ಕೆ ಅನುಕೂಲ ಆಗ್ತದೆ. ಆ ಬಗೆಯಲ್ಲಿ ತಾವೆಲ್ಲರೂ ಚರ್ಚಿಸಬೇಕು. ಇಲ್ಲ ಕೇಂದ್ರ ಸರ್ಕಾರದ IIM ಯಾವ್ಯಾವುದು ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ಅದನ್ನಾದ್ರೂ ತಂದುಕೊಡಿ ಸರ್. ಅದಕ್ಕೆ ರೈಲ್ವೆಗಳಿವೆ, ನಮ್ಮಲ್ಲಿ ವಿಮಾನ ನಿಲ್ದಾಣಗಳಾಗ್ತಾ ಇವೆ, ಎಲ್ಲದ ವ್ಯವಸ್ಥೆಗಳು ಇವತ್ತು ನಮ್ಮ ಕುಮಟಾದಲ್ಲಿ ಇವೆ. ಹಾಗಾಗಿ ಅದರ ಬಗ್ಗೆ ತಾವು ಸ್ವಲ್ಪ ಕುಲಂಕಷವಾಗಿ ಚರ್ಚಿಸಿ ಮಾಡುವಂತ ಒಂದು ಯೋಜನೆ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ತಮಗೆಲ್ಲರಿಗೂ ಈ ಒಂದು ಸಭಾಪತಿಗಳಿಂದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೂ ಸಭಾಪತಿಯ ಮುಂದಾದವರಿಗೆ ಆದಷ್ಟು ಎಲ್ಲ ರೈತ ಬಾಂಧವರಿಗೆ ಈಗ ಗೊಂದಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಶ್ರೀಯುತ ಎಸ್.ವಿ. ಹೆಗಡೆ ಗೊಂದಲಗಳಿಗೆ ಹೇಳ್ತೇವೆ. ಇದೇ ಗೊಂದಲಾರ್ಪಣೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿಯೇ ಸಂಘ ಸಂಸ್ಥೆ ಜಾಲಸಂಖ್ಯೆ ಹಿರಿಯ ಸಹಕಾರಿಗಳ ರೈತರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ಸಭೆಯಲ್ಲಿ ಹಾಜರಿದ್ದಂತ ಪ್ರಥಮಾಧ್ಯಕ್ಷರಾದ ಶ್ರೀಮತಿ ಸುಮತಾ ಅವರಿಗೆ ಧನ್ಯವಾದಗಳು. ಎಲ್ಲ ಸಹಕಾರಿ ಯೂನಿಯನ್ ಸದಸ್ಯರಿಗೆ ಕರಾವಳಿ ಎಲ್ಲ ಪ್ರಾಥಮಿಕ ಸಂಘದ ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ
ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು: 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.